ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಎಲ್ಲರಿಗೂ ನಮಸ್ತೆ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿದ್ದೀವಿ ಸೂರತ್ನಲ್ಲಿ ಕನ್ನಡಿಗರ ಅತಿ ದೊಡ್ಡ ಕಂಪನಿ ಆಗಿರುವ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದಲ್ಲಿದ್ದೀವಿ. ಸೊ ನಮ್ಮ ಹತ್ರ ಇವತ್ತು ಕಲೆಕ್ಷನ್ ತೋರ್ಸೋಕೆ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಕಡೆಯಿಂದ ನಮ್ಮ ಸಾಹೇಬರು ಹಿರಾಲಾಲ್ ಸರ್ ಅವರು ಇದ್ದಾರೆ. ಸರ್ ಅವ್ರನ್ನ ಭೇಟಿ ಆಗೋಣ. ಈ ವಿಡಿಯೋ ಖಂಡಿತ ಸ್ಟಾರ್ಟಿಂಗ್ದಿಂದ ಎಂಡಿಂಗ್ವರೆಗೆ ಪ್ರತಿಯೊಬ್ಬರೂ ನೋಡಬೇಕು. ಯಾಕೆ ಅಂತಂದರೆ ಸೂರತ್ ಸೀರೆಗಳ ಸತ್ಯ ಕತೆ ಈ ವಿಡಿಯೋದಲ್ಲಿದೆ. ಸರ್ ಅವರು ತಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದಾರೆ. ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಸೊ ಹೆಂಗೆ ಬಿಸ್ನೆಸ್ ರನ್ ಮಾಡಬೇಕು, ಹೆಂಗೆ ನಾವು ಸೇಲ್ ಮಾಡಬೇಕು, ಹೆಂಗೆ ಕಷ್ಟಪಡಬೇಕು ಎಂಬ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿದೆ. ತದನಂತರ 30, 40, 50 ರೂಪಾಯಿ ಸೀರೆ ನಿಜವಾಗ್ಲೂ ಸೂರತ್ ಮಹಾನಗರದಲ್ಲಿ ಸಿಗುತ್ತೆ. ಆ ಆಶದಿಂದ ಬಂದಿದ್ದವ್ರಿಗೆ ಇಲ್ಲಿ ಏನಾಗಿದೆ ಎಂಬ ವಿಷಯ ಕೂಡ ಅನ್ನೋರು ನಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಸೊ ಪಟಾಪಟ್ ದನ ಅನ್ನೋರ ಹತ್ರ ಹೋಗಿ ಕಲೆಕ್ಷನ್ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಸೂರತ್ ನಾಗು ಕನ್ನಡ ಅಂಡ್ ಕರ್ನಾಟಕ ಸ್ಟೇಟ್ಗೆ. ಸೊ ಸೀಸನ್ ಬರ್ತಾ ಇದೆ. ಒಂದ್ ನಿಮಿಷ, 2-3 ನಿಮಿಷ ನಮಗೆ ಏನಾದ್ರೂ ಒಳ್ಳೆ ವಿಷಯ ತಿಳಿಸಿ ಕಲೆಕ್ಷನ್ ತೋರಿಸಿ ಸರ್. ಕರೆಕ್ಟ್ ಸರ್. ಹೀಗೆ ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ. ಸ್ಟೋರಿ. ವಾವ್. ಸ್ಟೋರಿ ಮುಖಾಂತರ ಏನಂದ್ರೆ ಜಿ, ಈಗ ಫಾರ್ ಎಕ್ಸಾಂಪಲ್ ಸರ್ ನೀವು ಬೆಂಗಳೂರಿಂದ ಸೂರತ್ ಬರ್ಬೇಕು. ಹೌದು ಸರ್. ಬರ್ಬೇಕಾದ್ರೆ ಅವಾಗ ಟ್ರೈನ್ ಅಲ್ಲಿ ಕುತ್ಕೊಂತಿರೋ, ಫ್ಲೈಟ್ ನಲ್ಲಿ ಕುತ್ಕೊಂತಿರೋ, ಬಸ್ ನಲ್ಲಿ ಕುತ್ಕೊಂತಿರೋ. ಓಕೆ. ಅವಾಗ ಡ್ರೈವರ್ ಯಾರ ನಿಮ್ಗೆ ಹೇಳ್ತೀನಿ, ಸರ್ ನಿಮಗೆ ಸೂರತ್ ಹೋಗಿ ಟ್ರೈ ಮಾಡ್ತೀನಿ, ಆ ಟ್ರೈ ಮಾಡೋ ಬಸ್ ನಲ್ಲಿ ಕುತ್ಕೊಂತೀರಾ ನೀವು? ಆನ್ಸರ್ ಕೊಡಿ ಸರ್. ಸೂರತ್ ಹೋಗ್ಲೇಬೇಕಂತ ಬಂದಿರ್ತೇನೆ. ಸೂರತ್ ಬರ್ತೀರಾ ನೀವು? ಹೌದು. ಯಾರ ಡ್ರೈವರ್, ಫ್ಲೈಟ್ ಡ್ರೈವರ್, ಸರ್ ನಾನು ನಿಮಗೆ ಹಾರಿಸ್ಕೊಂಡು ಸೂರತ್ ಬಿಡ್ತೀನಿ, ಟ್ರೈ ಮಾಡ್ತೀನಿ ಸರ್ ಅಂತ ಒಂದ್ ವರ್ಡ್ ಹೇಳ್ತಾರೆ. ಟ್ರೈ ಅಂತ ವರ್ಡ್ ಬಂದ್ರೆ ನೀವು ಟ್ರೈ ಮಾಡ್ತೀರಾ? ಇಲ್ಲ, ಖಂಡಿತ ಹೋಗ್ಲೇಬೇಕಂತ ಮಾಡ್ತೀವಿ ನಾವು ಸೂರತ್ಗೆ. ಹೋಗ್ಲೇಬೇಕಂತ ಮಾಡ್ತೀವಿ. ಹೌದು. ಟ್ರೈ ಅಂತ ಈ ವರ್ಡ್ ಗೆ ಯಾವಾಗ್ಲೂ ಕೆಲಸ ಆಗೋದಿಲ್ಲ, ಆಗಲ್ಲ ಅಲ್ಲಿ. ಯಾಕಂದ್ರೆ ಟ್ರೈಲ್ ಆಪ್ಷನ್ ಆಗ್ಬಿಡುತ್ತೆ. ಹೌದು. ನಿಮಗೆ 50% ಡಿಸ್ಕೌಂಟ್ ಸಿಕ್ಬಿಡ್ದಂಗ. ಹೌದು. ಟ್ರೈ ಅಂದ್ರೆ ಆತಂದ್ರೆ ಓಕೆ, ಆಗಿಲ್ಲ ಬಿಟ್ಬಿಡೋಣ. ಅದು ಎಸ್ ಡೈಲಮ ಖಂಡಿತ ಹೇಳ್ತಾರೆ. ಸರ್ ಸೂರತ್ ಬೆಂಗಳೂರಿಂದ ನಾನು ಹೊಂಟೀನಿ, ಸೂರತ್ ಖಂಡಿತ ನಿಮ್ಗೆ ಬಿಡ್ತೀನಿ, ಒಂದ್ ವಿಶ್ವಾಸ ಮೇಲೆ ನೀವು ಟ್ರೈನ್ ನಲ್ಲಿ ಕುತ್ಕೊಂತೀರಿ, ಒಂದ್ ವಿಶ್ವಾಸ ಮೇಲೆ ನೀವು ಆ ಬಸ್ ನಲ್ಲಿ ಕುತ್ಕೊಂತೀರಿ, ಒಂದ್ ವಿಶ್ವಾಸ ಮೇಲೆ ಫ್ಲೈಟ್ ನಲ್ಲಿ ಕುತ್ಕೊಂತೀರಿ. ಯಾಕಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಇದೆ. ಹೌದು, ನನಗೆ ಸೂರತ್ ಬಿಡ್ತಾನೆ ಅಂತ. ಆ ಟ್ರೈನ್ ಏನಂತಾರೆ ಅವ್ರಿಗೆ, ಟ್ರೈನ್ ಡ್ರೈವರ್ ಅವ್ರಿಗೆ, ಅವ್ರು ಕೂಡ ನಿಮ್ ಸೂರತ್ ಖಂಡಿತ ಕ್ಲೀನ್ ಆಗಿ ನೀಟಾಗಿ ಬಿಡ್ತಾರೆ. ಒಂದ್ ವಿಶ್ವಾಸದಿಂದ ನೀವು ಅವ್ರ ಮೇಲೆ ಆ ಟ್ರೈನ್ ನಲ್ಲಿ, ಆ ಬಸ್ ನಲ್ಲಿ ಕುಂದಿರ್ತೀವಿ. ಹೌದು ಸರ್. ಟ್ರೈ ಅಂತ ವರ್ಡ್ ಯಾರು ಮಾಡ್ತಾರೆ? ಟ್ರೈ ಅಂದ್ರೆ ಕುಂದ್ರಂಗಿಲ್ಲ. ಟ್ರೈ ಕುತ್ಕೊಂತೀರಾ? ಇಲ್ಲ. ಬಿಸ್ನೆಸ್ ಹಂಗೆ. ಓಕೆ. ಏನಾದ್ರು ಫೋನ್ ಬರ್ ಸರ್, ಒಂದ್ 5,000 ಬಟ್ಟೆ ಕಳ್ಸ್ಕೊಡಿ ಸರ್, ಟ್ರೈ ಮಾಡ್ತೀನಿ. 5,000ಗೂ ಯಾಕೆ ಮುಳುಗಿಸ್ತೀರಿ? ಟ್ರೈ ನೀವು ಮಾಡ್ತಿರಲ್ಲ, 5,000 ಮುಳುಗ್ಸಾಕತ್ತೀರಿ. 20,000 ಟ್ರೈ ಮಾಡ್ತೀನಿ ಸರ್, ನಾನು ಸ್ವಲ್ಪ ಸ್ಟಾರ್ಟಿಂಗ್ ಇದೆ, ಟ್ರೈ ಮಾಡ್ತೀನಿ, ಒಂದ್ 20,000 ಕೊಟ್ಟು ಕಳ್ಸಿ ಸರ್, ಆಮೇಲೆ ನಾವು ಮತ್ತೆ ದೊಡ್ಡ ಕೆಲಸ ಮಾಡೋಣ. ನೀವು ಟ್ರೈ ಮಾಡಕಂತ ಹೇಳಿ 20,000 ಹಾಕ್ತಿರಲ್ಲ, ಅಲ್ಲೇ ನಿಮ್ದು ನಂದು 20,000 ಸೇಲ್ ಆಗಿದೆ, ಅಲ್ಲೇ ನಿಮ್ದು ಕ್ರಾಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ಟ್ರೈ ಮಾಡಿರಲ್ಲ, ನಿಮ್ಗೆ ಗೊತ್ತಾಗ್ಬಿಟ್ಟು ನಿಮ್ ಮುಂದೆ ನೀವು ಯಾವಾಗ್ಲೂ ವ್ಯವಹಾರ ಮಾಡೋದಿಲ್ಲ. ಮನ್ಸಲ್ಲೇ ಟ್ರೈ ಇದೆ. ಓಕೆ. ಯಾವಾಗ ನೀವು ಕಾನ್ಫಿಡೆಂಟ್ ಇರ್ತೀರಾ, ಯಾವಾಗ 100% ಕಾನ್ಫಿಡೆಂಟ್ ಇದೆ, 20,000 ಆಗ್ಲಿ, 50,000 ಆಗ್ಲಿ, ಲಕ್ಷ ಆಗ್ಲಿ, ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ, ಖಂಡಿತ ಗೆಲ್ತೀನಿ. ಅವಾಗ ನಿಮ್ ಸಕ್ಸಸ್ ಆಗಲ್ಲ. ಒಳ್ಳೆ ವಿಷಯ. ಓಕೆ ಸರ್. ಐಟಮ್ ಒಂದ್ಸರಿ ಟ್ರೈ ಮಾಡ್ರಿ, ನಿಮಗೆ ನಡೀತೆ. ನಾನು ಹೇಳದೆ ಟ್ರೈ ಮಾಡ್ರಿ ಅಂದ್ರೆ ನಿಮಗೆ ಒಂಥರ ಚಾನ್ಸ್ ಕೊಟ್ಟಂಗಾಯ್ತು. ಆ ಚಾನ್ಸ್ ನಲ್ಲಿ ನೀವು, ನನಗೆ ಗೊತ್ತಿದೆ ನೀವು ನಡ್ಸಲ್ಲ, ನಂದು ಹೋಗೋದಿಲ್ಲ, ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ನಾನು ಯಾವ್ದಾರ ಐಟಮ್ ಬಿಡ್ತೀನಲ್ಲ ಹೊರಗಡೆ ಸರ್, ನೀವು ಯೂಟ್ಯೂಬ್ ನಲ್ಲಿ ಬಿಡ್ತೀನಲ್ಲ ಸರ್, ಫಸ್ಟ್ ನಾನು ಕಾನ್ಫಿಡೆನ್ಸ್ ನಲ್ಲಿ 10 ಕಸ್ಟಮರ್ ಸೆಲೆಕ್ಷನ್ ಮಾಡಿ ಪರ್ಫೆಕ್ಟ್ ನನ್ನ ರೇಂಜ್ ಸಿಟ್ ಆಗಿದ್ಮೇಲೆ ನೀವು ವಿಡಿಯೋ ಮಾಡ್ತೀನಿ ಸರ್. ಒಂದು ವಿಡಿಯೋ ಮಾಡಕ್ಕೆ ನಮಗೂ ಟೈಮ್ ಇರಲ್ಲ, ನಿಮಗೂ ಟೈಮ್ ಇರಲ್ಲ. ಬಹಳಷ್ಟು ರಿಸರ್ಚ್ ಮಾಡಿ ಅದ ನಂತರ ನಿಮ್ ವಿಡಿಯೋ ಮಾಡ್ಬಿಡ್ತೀವಿ. ನಮ್ದು ಟೈಮ್ ಪ್ರೀಶಿಯಸ್ ಇರುತ್ತೆ, ನೀವು ನಮ್ ವಿಡಿಯೋ ನೋಡ್ತೀವಿ, ನಿಮ್ದು ಟೈಮ್ ಪ್ರೀಶಿಯಸ್ ಇರುತ್ತೆ. ಹೌದು ಸರ್. ಯಾರಿಗೂ ಟೈಮ್ ಫ್ರೀ ಇರೋದಿಲ್ಲ. ಸೊ ಎಲ್ಲಾ ಐಟಮ್ ನಿಮಗೆ ತೋರ್ಸಕತ್ತೀನಿ. 100% ಸೆಕ್ಯೂರಿಟಿ ಗ್ಯಾರಂಟಿ ಇಂದ
ನಡೆಯಂತ ಐಟಮ್ ತೋರಿಸ್ಕೊಡ್ತೀನಿ. ನಡೆಯಂತ ಐಟಮ್, ಸೇಲ್ ಆಗಂತ ಐಟಮ್ ಕೊಡ್ತೀನಿ. ಯಾವ್ದು ಡೆಡ್ ಸ್ಟಾಕ್ ಆಗಲ್ಲ. ಓಕೆ, ರೇಟ್ ಇಂದು ಫುಲ್ ಗ್ಯಾರಂಟಿ. ಇಡೀ ಸೂರತ್ ನಲ್ಲಿ ನನ್ನ ರೇಟ್ ನಲ್ಲಿ ಯಾರು ಬಟ್ಟೆ ಕೊಡಲ್ಲ, ಕೊಡಕ ಆಗಲ್ಲ. ಕರ್ನಾಟಕದಲ್ಲಿ ನನ್ನ ರೇಟ್ ನಲ್ಲಿ ಯಾರು ಈ ಬಟ್ಟೆ ಕೊಡೋದಿಲ್ಲ. ಯಾಕಂದ್ರೆ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಸಣ್ಣ ಪುಟ್ಟ ವ್ಯಾಪಾರಿ ಬರಲಿ, ದೊಡ್ಡ ಮಾಲ್ ಅವ್ರು ಬರ್ಲಿ, ಹೋಲ್ಸೇಲ್ ಅವ್ರು ಬರ್ಲಿ, ಒಂದೇ ರೇಟ್ ಒಂದೇ ಪಾಲಿಸಿ. ಯಾಕಂದ್ರೆ ನನ್ನ 30 ಮಂದಿ ಸಿಂಪಲ್ ಸೇಲ್ಸ್ಮೆನ್ಸ್ ಇದ್ದಾರೆ. ಆ ಸೇಲ್ಸ್ಮೆನ್ ನಲ್ಲಿ 30 ರೇಟ್ ಇದ್ರೆ ಅಂಗಡಿ ನಡೆಯೋದಿಲ್ಲ. 30ರಲ್ಲಿ ಒಂದೇ ಮಾತು ಇರಬೇಕು. ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ, ಆ ಸ್ಟೇಟ್ ನಲ್ಲಿ ಎಲ್ಲ ಒಂದೇ ಮಾತಿದೆ. ಹೌದು ಸರ್, ಒಂದೇ ಭಾರತ್ ಅಂತ. ಒಂದೇ ಭಾರತ್. ಕೆಲವರು ಒಂದು ಸ್ಟೇಟ್ ಇಂದ ಹೆಸರು ಹೇಳ್ತಾರೆ, ಹಂಗೆ ಹೇಳ್ತಾರೆ ಅಂದ್ರೆ ಆಗತ್ತಾ? ಆಗಲ್ಲ. ಒಂದೇ ಭಾರತ್, ಒಂದೇ ರೇಟ್ ಇದೆ. ಹೌದು ಸರ್. ಸೊ ಈ ಟೈಪ್ ಇಂದ ಟೇಸ್ಟ್ ನಿಂದ ಯಾರ ಸೂರತ್ ನಿಂದ ನೀವು ಸೂರತ್ ಬರ್ತೀರಾ, ನಾನು ಸ್ಟೇಷನ್ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. 100% ಗ್ಯಾರಂಟಿ ನಡೆಯುವಂತ ಐಟಮ್ ಕೊಡ್ತೀರಾ. ಜಾಸ್ತಿ ಸರ್ಚ್ ಮಾಡಕ್ಕೆ ಹೋಗಬಾರದು. ಯಾಕಂದ್ರೆ ನಾನು ಇಷ್ಟು ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ, ಅಂಗಡಿ ನಡೀತೆ. ಅದೇ ಟೈಮ್ ಕೊಡ್ಬೇಕಾಗತ್ತೆ. ಒಂದು ಬೀಜ ಹಾಕಿದ ತಕ್ಷಣ ಗಿಡ ಬರೋದಿಲ್ಲ. 6 ತಿಂಗಳು ಕಾಯ್ಬೇಕು. ಖಂಡಿತ. ನಂತರ ಬೀಜ ಬರುತ್ತೆ. ಅದ್ರ ನಂತರ ಏನ್ ಬರ್ತಲ್ಲ ಅದಕ್ಕೂ ಮತ್ತೆ ಪ್ರೊಸೆಸ್ ಒಂದು ತಿಂಗಳು ಪ್ರಾಸೆಸ್ ಮಾಡಲೇಬೇಕಾಗತ್ತೆ. ಅದ ನಂತರ ನಮಗೆ ರಿಸಲ್ಟ್ ಸಿಗುತ್ತೆ. ಆಗತ್ತೆ. ನೀವು 20,000 ಬಟ್ಟೆ ತಗೊಂಡ್ರಿ, ಒಂದು ಬಾಕ್ಸ್ ನಲ್ಲಿ ಇಟ್ಟಿದ್ದೀರಿ, ಯಾರು ಸೇಲ್ ಆಗ್ತಾರ, ಆಗೋದು ನೀವು ಟ್ರೈನೇ ಮಾಡಿಲ್ಲ. ಮುಂದೆ ನೀವು ವಾಟ್ಸ್ಆಪ್ ಮಾಡಿಲ್ಲ, ಕಸ್ಟಮರ್ ಕರ್ದಿಲ್ಲ, ಎಷ್ಟೋ ಬಂತು, ಒಂದ್ 5,000 ಬಟ್ಟೆ ಬಂತು, ಇವರಿಗೆ ನಮ್ಮ ರಿಶ್ತೆದಾರಿ ಕೊಟ್ಟಿ ಮುಗಿದಲ್ಲೇ ಕೆಲಸ. ಹಂಗ್ ಕೆಲಸ ಆಗೋದಿಲ್ಲ. ನೀವು ಅಲ್ಲಿ ಬಿಸ್ನೆಸ್ ಮಾಡಕತ್ತಿಲ್ಲ, ಅಲ್ಲಿ ನೀವು ಟೈಮ್ ಪಾಸ್ ಮಾಡ್ಬೇಕು. ಎಂಟರ್ಟೈನ್ಮೆಂಟ್ ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಎಂಟರ್ಟೈನ್ಮೆಂಟ್ ಮಾಡಬೇಡಿ ಫ್ರೆಂಡ್ಸ್. ಬಿಸ್ನೆಸ್ ಮಾಡ್ಬೇಕಂದ್ರೆ ಖಂಡಿತ 100% ಕಾನ್ಫಿಡೆನ್ಸ್ ಇಂದ ಬನ್ನಿ. ನಾನ್ ನಿಮ್ಗೆ ಬಿಸ್ನೆಸ್ ಕಲಿಸ್ಕೊಡ್ತೀನಿ, ನಾನ್ ನಿಮ್ಗೆ ಬಿಸ್ನೆಸ್ ತೋರಿಸ್ಕೊಡ್ತೀನಿ, ನಾನ್ ನಿಮ್ಗೆ ಬಿಸ್ನೆಸ್ ಮಾಡಿಸಿ ತೋರಿಸ್ತೀರಾ, ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ನೋಡಿದ್ರೆ ಈ ಟೈಪ್ ಎಲ್ಲ ಐಟಮ್ಸ್ ಅನ್ನೋದು ಇದೆ. ಇದು ಫಸ್ಟ್ ಸ್ಟೆಪ್ ಬಟ್ಟೆ ಬಿಸ್ನೆಸ್, ಸೀರೆ ಬಿಸ್ನೆಸ್ ಇದು ಫಸ್ಟ್ ಸ್ಟೆಪ್. ಡೈಲಿ ವೇರ್ ಸೀರೆಯಿಂದಾನೇ ಮುಂದೆ ವ್ಯಾಪಾರ ನಡೆಯುತ್ತೆ. ಡೈಲಿ ವೇರ್ ಯಾಕಂದ್ರೆ ಲೇಡೀಸ್ ಮನೇಲಿ ಇರ್ತಾರೆ, ಸ್ವಲ್ಪ ಎಲ್ಲಿ ಹೊರಗಡೆ ಮಾರ್ಕೆಟ್ ಹೋಗ್ಬೇಕಂದ್ರೆ ಡೈಲಿ ವೇರ್ ನಲ್ಲಿ ನಡೀತಾ ಅದು ಟೇಸ್ಟ್ ನಡೀತಾನೆ ಇರುತ್ತೆ. ಅದ ನಂತರ ನಮ್ ಬರೋ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಇಡಬೇಕು ಎಂಬುದು ಆದ್ರೆ ಒಂದು ವರ್ಡ್ ನಂದು ಈ ಮಾತು ಜ್ಞಾಪಕ ಇಟ್ಕೊಳ್ಳಿ. ಟ್ರೈ ಮಾಡ್ಬೇಕಂತ ನೀವು ಕಾಲ್ ಮಾಡಬೇಡಿ, ನೀವು ಬರಬೇಡಿ ಸೂರತ್ಗೆ, ನೀವು ಯಾವ್ದಕ್ಕೂ ಟ್ರೈ ಮಾಡಬೇಡ್ರಿ, ಟ್ರೈ ಮಾಡ್ಲೇಬೇಡ್ರಿ. 100% ಕಾನ್ಫಿಡೆನ್ಸ್ ಗಟ್ಟಿ ಇದ್ರೆ ಖಂಡಿತ ಕಾಲ್ ಮಾಡ್ರಿ. 10 ಲಕ್ಷ ಬಟ್ಟೆ ತಗೊಂಡೋಗ್ರಿ, 10 ಲಕ್ಷ ನಿಮಗೆ 1 ಕೋಟಿ ಸೇಲ್ ಆಗುತ್ತೆ. ಆದ್ರೆ ನೀವು ಮೊದಲನೇ 10,000 ಅಂತ ಹೇಳಿ ಬಜೆಟ್ ಮಾಡಿ ಒಂದು ಫಿಕ್ಸ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರಿ ಮನಸ್ಸಿನಲ್ಲಿ, ಇದು ಅವರಿಗೆ ಮತ್ತೆ ಸಕ್ಸಸ್ ಆಗಲ್ಲ. ಮತ್ತೆ ಕೇಳಿದ್ರೆ ಸರ್ ಬಟ್ಟೆ ತಗೊಂಡು ಹೋಗಿದ್ವಿ ಮತ್ತೆ ಸಕ್ಸಸ್ ಆಗಿಲ್ಲ, ಹಾಗೆ ಕಾರಣನೇ ಇದೆ. ಕಾರಣ ಬಿಟ್ಟು ನಮ್ಮ ಹತ್ರ ಎಷ್ಟು ಹೋಲ್ಸೇಲರ್ ಇದ್ದಾರೆ, ಇವತ್ತಿನ ಡೇಟಾ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಸಣ್ಣ ಅಂಗಡಿ ಸ್ಟಾರ್ಟ್ ಮಾಡಿ ದೊಡ್ಡ ಅಂಗಡಿ ಸ್ಟಾರ್ಟ್ ಆಗಿದ್ದಾರೆ. ಹೌದು. ಸೊ ನಮ್ದು ಕೂಡ ನೋಡಿ ಸರ್, ನಾವು ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿ ಮಾಡಿದೀವಿ, ದೊಡ್ಡ ಫ್ಯಾಕ್ಟರಿ ಹಚ್ಚಿದೀವಿ, ಟ್ರೈ ಮಾಡಿಲ್ಲ, ಮಾಡ್ತಾನೆ ಹೋಗಿದ್ವಿ. ಕಾನ್ಫಿಡೆನ್ಸ್ ಲೆವೆಲ್ ಯಾವಾಗ್ಲೂ 100% ಇರಬೇಕು. 99 ಆಯ್ತು 1% ಮುಳುಗೋ ಚಾನ್ಸ್ ಇರುತ್ತೆ. 100% ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಖಂಡಿತ ಬಿಸ್ನೆಸ್ ಗೆಲ್ತೀರಾ. ಓಕೆ ಸರ್, ತೋರಿಸಿ ಸರ್ ಕಲೆಕ್ಷನ್ ನೋಡ್ತೀರಾ. ಇದು ಪುಷ್ಪ ಅಂತ ಕ್ವಾಲಿಟಿ ಇದೆ. ಈಗ ನಮ್ದು ಏನಿದೆ ಕಾನ್ಸೆಪ್ಟ್ ಏನಿದೆ, ಈಗ 24 ಪೀಸ್ ಬಂಡಲ್ ಬರ್ತದೆ ಸರ್. ಓಕೆ. 4 ಸೀರೆ ಸೆಟ್ ಬರುತ್ತೆ, 4 ಬೇರೆ 6 ಡಿಸೈನ್ ಬರುತ್ತೆ. 24 ಪೀಸಸ್ ಸೆಟ್ ಬರುತ್ತೆ ಸರ್. ಓಕೆ ಸರ್. 24 ಪೀಸಸ್ ಸೆಟ್ ನಲ್ಲಿ ಏನಾಗುತ್ತೆ ಸರ್, ಎಲ್ಲ ಬೇರೆ ಡಿಸೈನ್ 6 ಡಿಸೈನ್ ಬರುತ್ತೆ. ಒಂದೊಂದು ಐಟಮ್ ಇಂದ ಒಂದೊಂದು ಸೆಟ್ 24 ಪೀಸ್ ಇಟ್ರೆ ನಿಮಗೆ ತೋರಿಸ್ಲಿಕ್ಕೆ ರೇಂಜ್ ಆಗುತ್ತೆ, ಜಾಸ್ತಿ ಬಂಡವಾಳ ಹಾಕಕ್ಕೆ ಬೇಕಾಗಿಲ್ಲ. ಆಮೇಲೆ ಏನ್ ಕಂಟಿನ್ಯೂ ಸೇಲ್ ಆಗುತ್ತೆ, ನೀವು ಖಂಡಿತ ಮತ್ತೆ ಮೇಲೆ ಕಾಲ್ ಮಾಡ್ತಾ. ಸೊ ನಾನು ನಿಮಗೆ ಕಳಿಸ್ತಾ ಇದ್ದೀವಿ, ಅವಾಗ ಬೇಕಾದ್ರೆ 10,000 ಬಟ್ಟೆ ತರಿಸಿ ನಾನು ಕೊಡ್ತೀನಿ. ಫಸ್ಟ್ ಟೈಮ್ ನಲ್ಲಿ ಟ್ರೈ ಮಾಡೋ ಟೈಮ್ ನಲ್ಲೂ ಕೂಡ ಬಿಸ್ನೆಸ್ ಮುದ್ಕ ಆಗಲ್ಲ ಸರ್, ಅದು ನಿಜ. ಟ್ರೈ ಮಾಡೋ ಟೈಮ್ನಾಗೂ ದೊಡ್ಡ ಟ್ರೈ ಮಾಡ್ರಿ. ಬಟ್ಟೆ ಎಷ್ಟು ಇರುತ್ತೆ, ಹಿಂದಿನಲ್ಲಿ ಕಳೋದಿದೆ, ಖಾಲಿ ದುಕಾನ್ सेठ को खाता है, ज्यादा माल ग्राहक खाता है. बराबर सर, है कि नहीं? हाँ, माल ज्यादा होगा तो ग्राहक आ जाएगा, ग्राहक पक जाएगा. खाली दुकान में सेठ ही खाएगा, खाली दुकान में कोई ग्राहक नहीं, कोई माल नहीं. फिर तो कल खर्चा लग गया, सेठ का नुकसान हो गया, फिर सेठ चला गया. बराबर. तो ऐसा है. तो पुष्पा ಅಂತ ಐಟಮ್, पुष्पा. ओके. ಇದು ಸಿಫಾನ್ ಅಂತ ಐಟಮ್ ಇದೆ ಸರ್.
ನೋಡಿ ಕ್ವಾಲಿಟಿ ಬಗ್ಗೆ ತೋರಿಸ್ತಾ ಇರ್ತೀನಿ. ಚಮ್ ಶಿಫಾನ್ ಅಂತ ಸಿಗುತ್ತೆ ಸರ್. ಓಕೆ, ಇದೆಲ್ಲ ಕ್ವಾಲಿಟಿ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಕತ್ತೀನಿ. ಎಲ್ಲ 1000 ಕ್ವಾಲಿಟಿ ನನ್ನ ಬರ್ತಾ ಇದೆ. ಇದು ಪ್ಯಾಟರ್ನ್ ನಲ್ಲಿ ಕ್ವಾಲಿಟಿ ಇದೆ ಸರ್. ಇದು ನಿಮಗೆ ಸಿಗುತ್ತೆ ಸೂಪರ್ 6 ಅಂತ ಕ್ವಾಲಿಟಿ ಇದೆ ಸರ್. 26 ಪೀಸ್ ಡಿಸೈನ್ ಸಿಗುತ್ತೆ. ಸೊ ಇದು ಕ್ವಾಲಿಟಿ ಇದೆ ಸರ್. ಬ್ಲೂ ಸ್ಟಾರ್ ಅಂತ ಕ್ವಾಲಿಟಿ ಇದೆ ಸರ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ನಮ್ಗೆ ಕಾಲ್ ಮಾಡಿ. ಯಾಕಂದ್ರೆ ಮರ್ತು ಬಿಡ್ತಾರೆ ಕೆಲವರು, ಸರ್ ನಾವು ಯಾರು ವಿಡಿಯೋ ನೋಡಿದೆ ಯಾವಾಗ ನೋಡಿದೆ ಅಂತ. ಆ ಸ್ಕ್ರೀನ್ ಶಾಟ್ ಇದ್ರೆ ಏನಾಗುತ್ತೆ, ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಓಕೆ, ಟಮ್ ಅಂತ ಇದು ಇದೆ. ಟಮ್ ಮಾರ್ಬಲ್ ಅಂತ ಇದೆ. ಟಮ್ ಮಾರ್ಬಲ್. ಓಕೆ, ಇದು ಪೌಡರ್ ಕ್ರೇಪ್ ಅಂತ ಕ್ವಾಲಿಟಿ ಇದೆ ಸರ್. ಪೌಡರ್ ಕ್ರೇಪ್ ಇಷ್ಟೆಲ್ಲ ಕ್ವಾಲಿಟಿ ಬಗ್ಗೆ ರೇಂಜ್ ತೋರ್ಸಕತ್ತೀನಿ. ಇದು ನೋಡ್ರಿ ಸರ್, ಅನಿಮಲ್ ಜಾರ್ಜೆಟ್ ಕ್ವಾಲಿಟಿ ನೋಡ್ರಿ ಸರ್. ಅನಿಮಲ್ ಜಾರ್ಜೆಟ್ ಇದರಲ್ಲಿ ಈ ಟೈಪ್ ಎಲ್ಲ ಮಸ್ತ್ ಡಿಸೈನ್ಸ್ ಬಂದಿದೆ ಸರ್. ಇದು ಜರ್ಮನ್ ಸಿಫಾನ್ ಅಂತ ಇದೆ ಸರ್. ಇದು ಜರ್ಮನ್ ಸಿಫಾನ್. ಓಕೆ, ನೋಡ್ತೀವಿ ಸರ್. ಇದು ನೋಡ್ರಿ ಸರ್, ಇದು ವೇಟ್ಲೆಸ್ ಜರಿ ಅಂತ ಇದೆ ಸರ್. ಫುಲ್ ರನ್ನಿಂಗ್ ಆಗಿದೆ. ಇವಾಗ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ರೀಲ್ ಎಲ್ಲ ಫ್ಯಾಷನ್ ಬಂದಿಲ್ಲ. ಈ ಟೈಪ್ ಎಲ್ಲ ಐಟಮ್ ರನ್ನಿಂಗ್ ನಡೀತಾನೆ ಇರುತ್ತೆ ಸರ್. ಸೊ ಈ ಟೈಪ್ ಎಲ್ಲ ಐಟಮ್ಸ್ ನಲ್ಲಿ ಇದ್ಯಾವ್ದು ಸರ್? ಇದು ಹೊಸ ಬಟ್ಟೆ ಬಂದಿದೆ ಸರ್. ಇದ್ರದ್ದು ರೇಟ್ ನೇಮ್ ಲಾಂಚ್ ಮಾಡಿಲ್ಲ ನಾವು. ನಿಮಗೆ ಈ ಟೈಪ್ ಸಿಗ್ತಾ ಇದೆ ಸರ್. ಈ ಟೈಪ್ ಎಲ್ಲ ನೀವು ಸಾಫ್ಟಿ ಕಾಟನ್ ಕೂಡ ನನ್ನ ಹತ್ರ ಇದೆ. ಸಾಫ್ಟಿ ಕಾಟನ್ ಇದೆ. ವರ್ಕ್ ಸೀರೀಸ್ ನಿಮಗೆಲ್ಲ ಸಿಗುತ್ತೆ. ಬೇಕಾದಷ್ಟು ಐಟಮ್ ಸೀರೆ, ಕುರ್ತಿ, ಲೆಗ್ಗಿನ್ಸ್, ಪಟಿಯಾಲ ಸೂಟ್ಸ್ ಎಲ್ಲ ಐಟಮ್ ಸಿಗುತ್ತೆ. ಸೊ ಒಂದ್ಸಲಿ ಕ್ವಾಲಿಟಿ ಕಾಲ್ ಮಾಡಿ, ನಾವು ವಿಡಿಯೋ ಕಾಲ್ ಮುಖಾಂತರ ನಿಮಗೆ ತೋರಿಸ್ತೀರಾ. ಆರಾಮಾಗಿ ನನ್ನ ಹತ್ರ 2500 ಮೇಲೆ ಪ್ಯಾಟರ್ನ್ ಕ್ವಾಲಿಟಿ ಡಿಸೈನ್ಸ್ ಇದೆ, ತೋರಿಸ್ಕೊಡ್ತೀನಿ. ಯಾಕಂದ್ರೆ ಈಗ ಒಂದು ವಿಡಿಯೋದಲ್ಲಿ ಲಿಮಿಟ್ ಇರುತ್ತೆ ಸರ್. ಲಿಮಿಟ್ ಪ್ರಕಾರ ತೋರಿಸ್ಕೊಡ್ತೀವಿ. ಆದ್ರೆ ನೀವು ಕಾಲ್ ಮಾಡಿ, ಖಂಡಿತ ನಿಮಗೆ 2500 ಡಿಸೈನ್ಸ್ ಇದೆ. 2500 ನಾವು ಟೈಮ್ ತಗೊಂಡು ನಿಮಗೆ ಕಾಲ್ ಮಾಡ್ತೀವಿ. ನಾವು ಯಾವಾಗಲೂ ವಿಡಿಯೋ ಕಾಲ್ ಮಾಡಿದ್ವಿ 100% ಕಾನ್ಫಿಡೆನ್ಸ್ ಮಾಡ್ತೀವಿ ಕಸ್ಟಮರಿಗೆ, ಇವ್ರು ತಗೊಂತಾರ ಅಂತ ಹೇಳಿ. ಟ್ರೈ ಮಾಡ್ಲಿಕ್ಕೆ ಆದ್ರೆ ಏನು ಬಿಟ್ರೆ ಏನಂತ ಹೇಳಿ ನಾವು ಟ್ರೈ ಮಾಡಲ್ಲ. 100% 2500 ಡಿಸೈನ್ಸ್ 2500 ಡಿಸೈನ್ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಕ್ವಾಲಿಟಿ ಕೆಲಸ ಮಾಡಿದ್ವಿ. 100% ಗ್ಯಾರಂಟಿ ಸಮೇತ, ನನ್ನ ಗ್ಯಾರಂಟಿ ಸಮೇತ ನಿಮಗೆ ಏನ್ ತೋರಿಸ್ತೀನಿ ಅದೇ ಕ್ವಾಲಿಟಿ ಬರುತ್ತೆ. ಓಕೆ ಸರ್, ಈಗ ಇದೆಲ್ಲ ಫ್ಯಾಬ್ರಿಕ್ ಹೆಸರು ಹೇಳಿದ್ರಲ್ಲ ನೀವು, ಇದೊಂದು ಜಾರ್ಜೆಟ್ ಅಂತ ಇದಂತ ಅಂತ ಇಲ್ಲಿ ಶಾಂಪಲ್ ಒಂದೊಂದು ಫ್ಯಾಬ್ರಿಕ್ ದಲ್ಲಿ ಒಂದೊಂದು ಡಿಸೈನ್ ಅವೈಲೇಬಲ್ ಇಕ್ಕಿದ್ದೀರಾ. ಆಕ್ಚುಲಿ ಎಷ್ಟು ಡಿಸೈನ್ಸ್ ಅವೈಲೇಬಲ್ ಇರುತ್ತೆ? ಒಂದು ಐಟಮ್ಸ್ ನಲ್ಲಿ ಸರ್ ನಮ್ಮ ಹತ್ರ 60 ಡಿಸೈನ್ಸ್ ಇರುತ್ತೆ. 60 ಡಿಸೈನ್, 60 ಡಿಸೈನ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. 60 ಡಿಸೈನ್ಸ್ ಇರುತ್ತೆ. ಅದ್ರಲ್ಲಿ ನೀವು 5-10 ಎಷ್ಟು ಡಿಸೈನ್ಸ್ ಬೇಕು ಸೆಲೆಕ್ಟ್ ಮಾಡಬಹುದು. ಓಕೆ ನಿಮಗೆ ಕೊಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಹೇಳಿದೀರಾ. ನಮ್ಮ ಪ್ರಂಜಲ್ ಡಿಸೈನರ್ ಸ್ಟುಡಿಯೋ ಕಡೆದಿಂದ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರುತ್ತೆ ಸರ್? 145 ಸರ್. 145 ಮತ್ತೆ ಹೇಳ್ತೀನಿ ಸರ್. 40-50 ರೂಪಾಯಿ ಡೆಡ್ ಸ್ಟಾಕ್, ಡೆಮೆಸ್ ಸೀರಿ, ಶಾರ್ಟ್ ಸೀರಿ, ಯೂಸ್ ಆಗಿರೋ ಯೂಸ್ ಸೀರಿ, ಎಲ್ಲಿಯ ಕಚ್ಚರ ಬಿದ್ದಿರೋ ಸೀರಿ, ಅವೆಲ್ಲ ನಿಮಗೆ ರಿಫ್ರೆಶ್ ಮಾಡಿ ತೊಳೆದಿ ಕೊಡ್ತಾರೆ. ಸೊ ಕರ್ನಾಟಕದಲ್ಲಿ ಸ್ಕ್ಯಾಮ್ ಜಾಸ್ತಿ ಇದೆ. ಆ ಸ್ಕ್ಯಾಮ್ ಹೇಳ್ಬೇಕಂದ್ರೆ, ಯಾಕಂದ್ರೆ ಯೂಸ್ ಆಗಿರೋ ಸೀರೆ ಕೊಡ್ತಾರೆ, ಸ್ವಲ್ಪ ಮಾಮೂಲಿ ಡಪ್ಪು ಮಾಡಿ. ಹೌದು ಸರ್. ಬಾಂಡಿದವ್ರಿಗೆ ಕೊಡ್ತೀರಾ, ಅವತ್ತು ಯೂಸ್ ಆಗಿ ನಿಮ್ಗೆ ಬರುತ್ತೆ. ಸೊ 40-50 ರೂಪಾಯಿ ಖರ್ಚಿಪ್ ಸಿಗಲ್ಲ. ಸೀರೆ ಹೆಂಗೆ ಬರುತ್ತೆ? ಇವತ್ತು ದೋಸೆನೆ 40 ರೂಪಾಯಿ ಆಗಿದೆ. ಹೌದು ಸರ್. ಒಂದು ಟೀ 25-30 ರೂಪಾಯಿ ಆಗಿದೆ. ಸೊ 40-50 ರೂಪಾಯಿ ಸೀರೆ ನೀವು 6 ಮೀಟರ್ ಇಷ್ಟು ದೊಡ್ಡ ಸೀರೆ ಬರೋದಿಲ್ಲ. ಫ್ರೆಂಡ್ಸ್, ಲೇಡೀಸ್, ಜೆಂಟ್ಸ್, ಯಾರ ನಮ್ಮ ಗೆಳೆಯರಾಗ್ಲಿ ಸ್ವಲ್ಪ ಮಾಹಿತಿ ತಗೊಳ್ಳಿ. 40-60 ರೂಪಾಯಿ ಸೀರೆ ಬರೋದಿಲ್ಲ. ಸುಮ್ನೆ ನೀವು ನುಕ್ಸಾನ್ ಆಗಬೇಡಿ. ನೀವು ವ್ಯಾಪಾರ ಮಾಡಬೇಕಂತಿದ್ದೀರಲ್ಲ, ನೀವು ವ್ಯಾಪಾರ ಮಾಡಕ್ ಆಗಲ್ಲ, ನಿಮ್ ಮೈಂಡ್ ವಾಶ್ ಮಾಡಕತ್ತಾರೆ. ಸೊ ಎಷ್ಟೋ ಜನ ಬಡ್ಡಿ ಮೇಲೆ ದುಡ್ಡು ತಗೊಂಡು 60 ರೂಪಾಯಿ ಸೀರೆ ಮಾಡಿ ಲೆಕ್ಕ ಹಾಕಿ 20 ಮಾಡೋಣ, ಡಬಲ್ ಮಾಡೋಣ, ಮತ್ತೆ ಹೋಗಿ ಬಡ್ಡಿ ಕಟ್ಬಿಡೋಣ, ಮತ್ತೆ ಅಸಲು ಕಟ್ಬಿಡೋಣ. ಅವೆಲ್ಲ ಬಟ್ಟೆನೆ ಸೇಲ್ ಆಗಲ್ಲ. ಏನ್ ಮಾಡ್ತೀರಾ? ಅಸಲು ಹೋಯ್ತು, ಮುದ್ದಲು ಹೋದ್ ಎಲ್ಲ ಹೋಯ್ತು. ಕಾನ್ಸೆಪ್ಟ್ ಮಾಡಬೇಡಿ. ನಂದು ಪ್ರತಿಯೊಂದು ಸೀರೆ ಫ್ಯಾಕ್ಟರಿ ಸ್ಟ್ಯಾಂಪ್ ಇಂದ ಬರುತ್ತೆ. ಹೌದು, ರೀಯೂಸ್ ಸೀರೆ ಮಾಡೋದಿಲ್ಲ. ಸೊ ಆ ಒಂದು ಮಾತು ಸ್ವಲ್ಪ ಜ್ಞಾಪಕ. ಓಕೆ ಸರ್, ಇಷ್ಟು ಬಿಸಿದಲ್ಲಿ ಕೂಡ 10 ನಿಮಿಷ ಟೈಮ್ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ಸ್. ಸೊ ನೋಡಿದೀವಲ್ಲ ಕಲೆಕ್ಷನ್. ಸೊ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಡೈಲಿ ಯೂಸ್ ಸ್ಯಾರೀಸ್ದಿಂದ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಡೈಲಿ ಯೂಸ್ ಸ್ಯಾರೀಸ್ದಲ್ಲಿ 30, 40, 50 ರೂಪಾಯಿಗೆ ಎಂತಹ ಕಲೆಕ್ಷನ್ ಬರುತ್ತೆ ನಿಮಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಿಸ್ನೆಸ್ ಹೆಂಗೆ ಮಾಡಬೇಕಂಬೋದು ಕೂಡ ಈ ವಿಡಿಯೋದಲ್ಲಿದೆ. ಸೊ ನಮ್ಮ ವಿಡಿಯೋ ಯಾರಿಗಾದರೂ ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮೀಟ್ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ದಿಂದ.